ಒಬ್ಬನೇ ಒಬ್ಬನೇ ಶಂಕರ ಹರ ಹರ ಶಂಕರ ಮುರ ಹರ ಭವ ಹರ ಶಶಿಧರ ಶುಭಕರ ಜಯ ಜಯ ಶಂಭೋ ಜಯ ಜಯ
ಶ್ರೀ ಪ್ರಸನ್ನ ಈಶ್ವರ ಸ್ವಾಮಿ ಸೋಮೇಶ್ವರ ಪ್ರಸನ್ನ ಸ್ವಾಮಿ ದೇವರ ಬ್ರಹ್ಮೋತ್ಸವ ಕಾರ್ಯಕ್ರಮ ಬೈರ್ಕೂರು ಗ್ರಾಮದಲ್ಲಿ ನಡೀತಾ ಇದ್ದು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಏನು ಈ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಆರೋಗ್ಯ ನೀಡಲಿ ಮತ್ತು ಐಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ, ಮತ್ತೆ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾದ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ಸೇವಾಕರ್ತರಾಗಿ ಮಾಡಿದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಮತ್ತು ವಿಶೇಷವಾಗಿ ಮತ್ತೆ ಊರಿನ ಪ್ರಮುಖರಾದಂತ ಲಕ್ಷ್ಮಣಾಚಾರ್ಯ ಅವರು ಮತ್ತೆ ವೆಂಕಟಸ್ವಾಮಯ್ಯನ ಸಹೋದರರಾದಂತಹ ಕೃಷ್ಣಣ್ಣನವರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಸೇವೆಯನ್ನ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಅಧಿಕಾರ ವರ್ಗದವರು ಇದ್ದಾರೆ. ಉಮೇಶ್ ಸರ್ ಅವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಮತ್ತೆ ವಾದ್ಯಗೋಷ್ಠಿಯವರು, ಸೇವಾಕರ್ತರು, ಭಕ್ತರು, ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಸೇರಿ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಮತ್ತು ಅವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೆ ವಿಶೇಷವಾಗಿ ಸಾಯಂಕಾಲ ಏನು ಈ ಬ್ರಹ್ಮೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಕೊತ್ತೂರು ಮಂಜುನಾಥ್ ಅವರು ವರ್ಷವೂ ಸಹ ಮನೋರಂಜನೆ ಕಾರ್ಯಕ್ರಮ ಆರ್ಕೆಸ್ಟ್ರಾ ಏರ್ಪಡಿಸಿದ್ದಾರೆ. ಮತ್ತು ಅವರನ್ನು ಸಹ ಸಾಯಂಕಾಲ ತಪ್ಪದೆ ಬರ್ತಾರೆ ಎಂದು ತಿಳಿಸುತ್ತಾ ಎಲ್ರಿಗೂ ಒಳ್ಳೇದು ಆಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಡೆಯುತ್ತಿರುವಂತಹ ರಥೋತ್ಸವ ವಿಜೃಂಭಣೆಯಿಂದ ನಡೆಯಲಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸಿ ಈ ಒಂದು ರಥೋತ್ಸವವನ್ನು ಇದು ಮಾಡಬೇಕಾಗಿ ಒಂದು ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ತಹಸೀಲ್ದಾರರು ಬರ್ಬೇಕಿತ್ತು, ಅವರು ಮುಳಬಾಗಿಲು ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ ಇದೆ, ಅಲ್ಲಿಂದ ಪ್ರಯುಕ್ತ ಬರಕ್ ಆಗ್ಲಿಲ್ಲ. ಆದ್ರಿಂದ ಈ ಸೋಮೇಶ್ವರ ಸ್ವಾಮಿ ರಥೋತ್ಸವ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳ್ತಾ ಸೋಮೇಶ್ವರ ಸ್ವಾಮಿಯಲ್ಲಿ ಬೇಡ್ಕೊಳ್ತೀವಿ. ಅನಾದಿ ಕಾಲದಿಂದಲೂ ಇಲ್ಲೊಂದು ಸೋಮೇಶ್ವರ ಸ್ವಾಮಿ ದೇವಾಲಯ ಇರುವುದರಿಂದ ಈ ಒಂದು ದೇವಾಲಯಕ್ಕೆ ಪುರಾಣ ಪ್ರಸಿದ್ಧ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ನಾಮಕರಣ ಮಾಡಿದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಬ್ರಹ್ಮರಥೋತ್ಸವವು ತುಂಬಾ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇರೋದಕ್ಕೆ ಎಲ್ಲಾ ದೇವರ ಕೃಪೆ ಅವರ ಮೇಲೆ ಇರಲಿ ಎಂದು ಹಾರೈಸುತ್ತಾ ಇಲ್ಲಿ ಒಂದು ಪೂಜಾ ಕೈಕಾರ್ಯವನ್ನು ಎಲ್ಲರೂ ಸಮಸ್ತ ಭಕ್ತಾದಿಗಳು ಆಚರಣೆ ಮಾಡುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಈ ಒಂದು ಸೋಮೇಶ್ವರ ಸ್ವಾಮಿ ದೇವಾಲಯ ಪ್ರಯುಕ್ತ ಎಲ್ಲರೂ ಆಶೀರ್ವಾದ ಮಾಡಬೇಕಾಗಿ, ದೇವರ ಅನುಗ್ರಹ ಎಲ್ಲರಿಗೂ ಇರಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ. ಈ ಒಂದು ದೇವಸ್ಥಾನವು ತುಂಬಾ ಪುರಾತನವಾಗಿದ್ದು ತುಂಬಾ ಆದಿ ಅನಾದ ಕಾಲದಿಂದಲೂ ಇಲ್ಲಿ ಒಂದು ಬ್ರಹ್ಮರಥೋತ್ಸವ ನಡೆಯುತ್ತಾ ಬಂದಿದ್ದು, ಈ ಒಂದು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ ಎಂದು ಆ ದೇವರಲ್ಲಿ ನಾವು ಆಶೀರ್ವಾದವನ್ನು ಪಡೆಯುತ್ತಾ ಇದ್ದೇವೆ.
ನಮಸ್ಕಾರ. ನೀವೀಗ ವೀಕ್ಷಿಸುತ್ತಿದ್ದೀರಾ ಬೈರ್ಕೂರು ಗ್ರಾಮ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ ನಡೆಯುತ್ತಿರುವ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವವನ್ನು ನೋಡ್ತಿದ್ದೀರಾ. ಮತ್ತು ಹಿಂದೆ ಸ್ವಾಮಿಯ ರಥೋತ್ಸವವನ್ನು ಕಣ್ಣಾರ ಕಾಣ್ತಿದೆ. ಅದು ಸುಂದರವಾಗಿ ಕಾಣ್ತಿದೆ. ಮತ್ತೆ ಬಣ್ಣ ಬಣ್ಣದ ವಿವಿಧ ಹೂಗಳಿಂದ ಅಲಂಕರಿಸಿದ್ದಾರೆ. ನಮ್ಮ ಈ ಪ್ರಸನ್ನ ಸೋಮೇಶ್ವರ ದೇವಸ್ಥಾನವು ಅತಿ ದೊಡ್ಡ ದೇವಾಲಯ ಎಂದು ಹೇಳಬಹುದು. ಕಾಶಿ ವಿಶ್ವನಾಥ ಹೇಗೆ ಪ್ರಸಿದ್ಧನಾಗಿದ್ದನೋ ಕಾಶಿಯಲ್ಲಿ, ಅದೇ ರೀತಿ ನಮ್ಮ ಬೈಕೂರದಲ್ಲಿ ಇರುವ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿಯು ದೇವರು ನೆಲೆಸಿದ್ದಾರೆ. ಮತ್ತು ಈ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹರಕೆ ಯಾವುದೇ ಸಂತಾನ ಭಾಗ್ಯ ಅಥವಾ ಮದ್ವೆ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದೆ. ಮತ್ತೆ ಮಾಘ ಮಾಸದಲ್ಲಿ ತುಂಬಾ ಪೂಜೆಗಳು ಇಲ್ಲಿ ನಡೆಸಲಾಗುತ್ತದೆ. ಅನಂತರ ಕಾರ್ತಿಕ ದೀಪೋತ್ಸವ ಮತ್ತೆ ತುಂಬಾ ಕಾರ್ಯಕ್ರಮಗಳು ಇಲ್ಲಿ ಪಾಲ್ಗೊಳ್ಳಲಾಗುತ್ತದೆ. ನಂತರ ವಿವಿಧ ಗ್ರಾಮಗಳಿಂದ ಇಲ್ಲಿ ಬಂದು ಜನಗಳು ವೀಕ್ಷಿಸುತ್ತಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ವೀಕ್ಷಿಸುತ್ತಾರೆ. ಮತ್ತೆ ಸಂಜೆ ಕೂಡ ಇದೇ ರಥೋತ್ಸವ ಇನ್ನು ಮುಂದೆ ಆರ್ಕೆಸ್ಟ್ರಾ ಅನ್ನು ನಡೆಸಲಾಗುತ್ತದೆ. ಈ ಆರ್ಕೆಸ್ಟ್ರಾ ಸದಸ್ಯರಾಗಿ ನಮ್ಮ ಕೊತ್ತೂರು ಮಂಜುನಾಥ್ ನಡೆಸಿಕೊಳ್ಳಲ MLA ಕೊತ್ತೂರು ಮಂಜುನಾಥ್ ಅವರ ಕಡೆಯಿಂದ ನಡೆಸಲಾಗುತ್ತದೆ. ಇವರು ಕೋಲಾರ MLA ಆಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರು ಕೊತ್ತೂರು ಮಂಜುನಾಥ್ ಅವರು. ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಾವಿಸ್ತಿದೀವಿ. ದೇವರ ಇದ್ರ ಬಗ್ಗೆ ಅಂದ್ರೆ ನಮ್ದ ಲಿಂಗ ದೇವಸ್ಥಾನ ಲಿಂಗ ಬಂದು ಪುರಾತನ ಕಾಲದಿಂದ ಬಂದಿದೆ. ಹಾಗೂ ಅಲ್ಲಿ ಒಂದು ಶಿವಲಿಂಗಕ್ಕೆ ಒಂದು ಗೆರೆ ಎಳ್ದಿದೆ, 3 ಗೆರೆ ಹಿಂಗೆ ಕಾಣ್ಬಹುದು. ನೀವು ದೇವರನ್ನ ವೀಕ್ಷಿಸಬಹುದು ಮುಕ್ಕೋಡ ತೆಗ್ದವಾಗ. ಸೊ ಅದು ತುಂಬಾ ವೀಕ್ಷಣೆಯಾಗಿ ಕಾಣ್ತದೆ. ಮತ್ತೆ ತುಂಬಾ ಪ್ರತಿಮೆ ಆಗಿ ಇದೆ. ಇದು ತುಂಬಾ ಇದಾಗಿದೆ ನಮ್ಮ ಬೈಕೂರು ಗ್ರಾಮಸ್ಥ. 2025 ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವವನ್ನು ನಡೀತಾ ಇದೆ. ಇದು ಪುರಾತನ ದೇವಸ್ಥಾನ. ನಾವು ಒಂದು 50 ವರ್ಷ ಆಗಿರ್ಬೋದು, 56 ವರ್ಷ ಆಗಿದೆ ನನಗೆ. ನಾನು ಚಿಕ್ಕವಾಗಿಂದ ನೋಡ್ತಾ ಇದ್ದೀವಿ ದೇವಸ್ಥಾನ. ತುಂಬಾ ಹಳೆ ದೇವಸ್ಥಾನ. ಇದನ್ನ ನಮ್ಮ ಬೈರ್ಕೂರು ಶ್ರೀ ಕೃಷ್ಣಪ್ಪನವರು ಇದನ್ನ ಜೀರ್ಣೋದ್ಧಾರ ಮಾಡಿದ ಮೇಲೆ ಈ ತರ ತುಂಬಾ ಇಂಪ್ರೂವ್ ಆಗಿ ಈಗ ಈ ತರ ರಥೋತ್ಸವಗಳು ಈ ಸುತ್ತಮುತ್ತಲಿನ ಎಲ್ಲ ಜನ ಸೇರಕ್ಕೆ ಒಂದು ಇದು ಮಾಡಿಕೊಟ್ಟಿದ್ದಾರೆ. ಇದು ತುಂಬಾ ಪ್ರಸಿದ್ಧವಾಗಿ ತುಂಬಾ ಎಲ್ಲಾ ಕಡೆ ಈಗ ನಮ್ಮ ಬೈರ್ಕೂರು ಹೋಬಳಿ ಆಗ್ಲಿ, ಈ ಪಕ್ಕದ ನಂಗ್ಲಿ ಹೋಬಳಿ ಆಗ್ಲಿ, ಮುಳಬಾಗಿಲು ತಾಲೂಕಿನಲ್ಲೇ ಒಳ್ಳೆ ಹೆಸರಾಗಿ ಪಡೆದುಕೊಂಡಂತದ ಒಂದು ಸೋಮೇಶ್ವರ ಸ್ವಾಮಿ ರಥೋತ್ಸವ ನಡೀತಾ ಇದೆ. ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಈ ದೇವರು ಇಲ್ಲಿ ಬಂದಂತಹ ಎಲ್ಲಾ ಸಕಲ ಭಕ್ತಾದಿಗಳಿಗೆ ದೇವರು ಒಳ್ಳೇದ್ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲ ನಂಬಿಕೆ ಇದೆ, ಆಗುತ್ತೆ. ಎಲ್ಲ ಏನೇನು ಅನ್ಕೊಂಡಿದ್ದಾರೆ ಎಲ್ಲಾನು ಆಗುತ್ತೆ. ಎಲ್ಲರೂ ಬಂದು ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತ ನಾವೆಲ್ಲ ಕೋರ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ.